ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ದಕ್ಷ ಆರಿ ವರ್ಕ್ ಕ್ಲಾಸಸ್. ನಾನು ಇವಾಗ ನೆಟ್ನ ಯಾವ ಥರ ವರ್ಕ್ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲು ನಾನು ಟ್ರೇಸಿಂಗ್ ಪೇಪರ್ ಮೂಲಕ ಪಿಕ್ಚರ್ಸ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಅದಾಗಿ ಮೇಲೆ ಒಂದು ನೆಟ್ ತೊಗೊಂಡು ಆ ಪಿಕ್ಚರ್ಸ್ ಮೇಲೆ ನೆಟ್ನ ಇಟ್ಟು ಅದಕ್ಕೆ ಸುತ್ತಾನು ಪಿನ್ಸ್ ಬರುತ್ತೆ, ಟೈಲರಿಂಗ್ ಪಿನ್ಸ್ ಬರುತ್ತೆ, ಆ ಪಿನ್ಸ್ನ ಹಾಕ್ತಾಯಿದ್ದೀನಿ. ನೋಡಿ, ತುಂಬ ಟೈಟಾಗಿ ಹಾಕಬೇಕು. ನಾನು ಮೇಲೆಯಿಂದ ಹಾಕಿ ಕೆಳಗಡೆ ಕ್ಲಾತ್ನ ಪ್ರೆಸ್ ಮಾಡಿಬಿಟ್ಟು ಪಿನ್ನ ಮೇಲೆ ಎಳ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಟೋಟಲ್ 5 ಪಿನ್ ಹಾಕಿದ್ದೀನಿ. ನೋಡಿ, ಈ ಥರ ಟೈಟಾಗಿ ಕಾಣಿಸುತ್ತೆ. ಇದು ಡ್ರಾಯಿಂಗ್ ಇದೆ ಅಲ್ವಾ, ಇದನ್ನು ನಾನು ಟ್ರೇಸಿಂಗ್ ಪೇಪರಲ್ಲಿಂದ ಹಾಕಿದ್ದೀನಿ. ಅದಾಗಿ ಮೇಲೆ ನಾನು ಝರಿ ಥ್ರೆಡ್ಡಿಂದ ಕಾಪರ್ ಕಲರ್ ಝರಿ ಥ್ರೆಡ್ನ ಇಲ್ಲಿ ಯೂಸ್ ಮಾಡಿದ್ದೀನಿ. ನಿಮಗೆ ಬೇಕಂದರೆ ಝರಿ ಥ್ರೆಡ್ಡು ಗೋಲ್ಡನ್ ಕಲರ್, ಸಿಲ್ವರ್ ಕಲರ್, ಕಾಪರಲ್ಲಿ ತುಂಬ ವೆರೈಟೀಸ್ ಕಾಪರ್ ಕಲರ್ ಸಿಗುತ್ತೆ. ಗೋಲ್ಡನಲ್ಲಿ ತುಂಬ ವೆರೈಟಿ ಗೋಲ್ಡನ್ಸ್ ಕಲರ್ ಕೂಡ ಸಿಗುತ್ತೆ. ನೀವು ಅದನ್ನು ಚಾಯ್ಸ್ ಮಾಡಿಬಿಟ್ಟು ಯಾವುದಾದ್ರೂ ತೊಗೊಳ್ಳಿ. ನಾನಿಲ್ಲಿ ಕಾಪರ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ, ಅದು ಶೇಪ್ ಯಾವ ಥರ ಇದೆ ಅಲ್ಲ, ಅದೇ ಥರ ನಾನು ಚೈನ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಶೇಪ್ನ ಈ ಥರ ಕ್ರೋಷರ್ ಕಡ್ಡಿಯಿಂದ ಟರ್ನ್ ಮಾಡ್ಕೋಬೇಕು. ನಾನಿವಾಗ ಚೈನ್ ಸ್ಟಿಚ್ ಹಾಕಿ ಫಸ್ಟು ಕಂಪ್ಲೀಟ್ ಮಾಡ್ಕೊಳ್ತೀನಿ. ನಾನು ಚಾನಲ್ನ ಇವಾಗ ಓಪನ್ ಮಾಡಿರೋದ್ರಿಂದ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಆದಷ್ಟು ವಿವರವಾಗಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಇವಾಗ ನಾನು ನೆಟ್ವರ್ಕ್ನ ತೋರಿಸಿರೋದ್ರಿಂದ ನಾನು ಆರಿ ವರ್ಕ್ನ ಬೇಸಿಕ್ಕಿಂದ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಕೂಡ ನಾನು ಮುಂದಿನ ದಿನದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರಿಗೆಲ್ಲ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ಬೇಕಾಗಿರೋ ಮಾಹಿತಿ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ನಾನು ಆರಿ ವರ್ಕಿಗೆ ಬೇಕಾಗಿರೋ ಎಲ್ಲ ಥರದ ಮಾಹಿತಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ, ಇವಾಗ ಚೈನ್ ಸ್ಟಿಚ್ ಹಾಕಿ ಮೇಲೆ ಚೈನ್ ಸ್ಟಿಚ್ ಇನ್ನೇನು ಕಂಪ್ಲೀಟ್ ಆಗ್ತಾ ಬರ್ತಾಯಿದೆ. ನಾನು ವಿಡಿಯೋನ ಮುಂದುವರಿಸಿದ್ದೀನಿ. ಅಂದರೆ ಚೈನ್ ಸ್ಟಿಚ್ ಹಾಕೋದನ್ನೇ ವಿಡಿಯೋ ತುಂಬ ಮಾಡಿದರೆ ತುಂಬ ಟೈಮ್ ಹಿಡಿಯುತ್ತಲ್ವ. ಸೊ ನಾನು ಹಂಗಾಗಿ ಚೈನ್ ಸ್ಟಿಚ್ನಿಂದ ಮುಂದೆ ಸ್ವಲ್ಪ ವಿಡಿಯೋನ ಮುಂದೆ ಒರೆಸಿದ್ದೀನಿ. ಚೈನ್ ಸ್ಟಿಚ್ ಇವಾಗ ಕಂಪ್ಲೀಟ್ ಆಗ್ತಾ ಇದೆ. ನೋಡಿ, ಇವಾಗ ಚೈನ್ ಸ್ಟಿಚ್ ಕಂಪ್ಲೀಟ್ ಆಗಿ ಮೇಲೆ ಲಾಸ್ಟಿಗೆ ಚೈನ್ ಸ್ಟಿಚ್ ಕಂಪ್ಲೀಟ್ ಆಗಿ ಮೇಲೆ ನಾನು ಅಲ್ಲಿ ಲಾಕ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಿಂಗಲ್ ಲಾಕ್ ಹಾಕ್ಕೊಳ್ತೀನಿ. ಆ ಲಾಕ್ ಹಾಕ್ಕೊಂಡಿದ್ಮೇಲೆ ನಾನು ಮತ್ತೆ ಥ್ರೆಡ್ನ ಕಟ್ ಮಾಡ್ಕೊಂಬಿಡ್ತೀನಿ. ನೋಡಿ, ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಹಾಕಿದ್ದು ಮುಗೀತು. ಈಗ ಕೆಲವೊಂದು ಸಲ ಲಾಕ್ ಹಾಕಬೇಕಾದ್ರೆ ಥ್ರೆಡ್ಡು ಮೇಲೆ ಬಂದುಬಿಡುತ್ತೆ. ಅದನ್ನು ಯಾವ ಥರ ರಿಮೂವ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಇವಾಗ ಚೈನ್ ಸ್ಟಿಚ್ ಮುಗೀತಲ್ವ, ಅದಾಗಿ ಮೇಲೆ ಹಾಕಿರೋ ಪಿನ್ಸ್ಗಳನ್ನೆಲ್ಲ ನಾನು ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ನೋಡಿ, ಈ ಥರ ನೆಟ್ನ ಹಿಡ್ಕೊಂಡು ಈ ಥರ ಟರ್ನ್ ಮಾಡ್ಕೋಬೇಕು. ನೋಡಿ, ಈ ಥರ ಟರ್ನ್ ಮಾಡ್ಕೋಬೇಕು. ಮಧ್ಯದಲ್ಲಿ ನಾನು ವಿಡಿಯೋ ಮಾಡಬೇಕಾದ್ರೆ ನನ್ನ ಮಗು ತುಂಬ ಡಿಸ್ಟರ್ಬ್ ಮಾಡ್ತಾ ಇತ್ತು. ನೋಡಿ, ಈ ಥರ ಟರ್ನ್ ಮಾಡ್ಕೊಂಡಿದ್ಮೇಲೆ ನಾನು ಎಷ್ಟು ಬೇಕು ಅಷ್ಟನ್ನ ಮಾತ್ರ ಕಟ್ಟರ್ ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ಅದನ್ನು ನಾನು ಹೀಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ಈ ಥರ ತಿರುಗಿಸ್ಕೊಂಡಿದ್ಮೇಲೆ ಫಸ್ಟು ನಾವು ಒಂದು ಸೂಜಿಗೆ ದಾರನ ಏರ್ಸ್ಕೊಂಡು ಇಟ್ಕೊಂಡಿರಬೇಕು. ನಾನು ಏರ್ಸ್ಕೊಳ್ಳೋದನ್ನ ಮರೆತುಬಿಟ್ಟಿದ್ದೆ. ಸೊ ಹಾಗಾಗಿ ಸೂಜಿಗೆ ಮೇಲೆ ಹಿಂಗೆ ದಾರ ತಗೊಳ್ಳೋಷ್ಟಿಗೆ ಅದು ಬಿಚ್ಕೊಂಡ್ಬಿಡ್ತು. ಸ್ವಲ್ಪ ವಿಡಿಯೋ ಇಲ್ಲಿ ಬ್ಲರ್ರಾಗಿ ಬಂದಿದೆ. ಆ ಟೈಮಲ್ಲಿ ನಾನು ಸೂಜಿಗೆ ದಾರ ಏರಿಸ್ಕೊಳ್ತಾ ಇದ್ದೆ. ದಾರ ಏರಿಸ್ಕೊಂಡಿದ್ಮೇಲೆ ಯಾವ ಥರ ಅದಕ್ಕೆ ನಾಟ್ ಹಾಕೋದು ಅಂತ ನಾನು ತೋರಿಸ್ಕೊಡ್ತಿದ್ದೀನಿ. ನೋಡಿ, ದಾರ ಏರಿಸ್ಕೊಂಡೆ. ಅದಾಗಿದ್ಮೇಲೆ ನಾನು ಈ ಥರ ಅದನ್ನು
ತಿರುಗಿಸ್ಕೊಂಡಿದ್ನಲ್ವ ಅದನ್ನು ಟೈಟಾಗಿ ಹಿಡ್ಕೊಂಡು ಕೆಳಗೆಯಿಂದ ಮೇಲೆ ಮೇಲೆಯಿಂದ ಕೆಳಗೆ ಮಾಮೂಲಿ ನಾವು ಗಂಟು ಹಾಕ್ತೀವಲ್ವ ಆ ಥರ ಗಂಟು ಹಾಕ್ಕೊಂಡ್ರೆ ಸಾಕು. ನೋಡಿ ಈ ಥರ ಗಂಟು ಹಾಕ್ಕೋಬೇಕು. ತುಂಬ ಟೈಟಾಗಿ ಗಂಟು ಹಾಕಿದ್ದೀವಿ. ಇದ್ರ ಮೇಲೆ ಆಮೇಲೆ ಬೀಡ್ಸ್ ಹಾಕಬೇಕು. ಆ ಬೀಡ್ಸ್ನ ಯಾವ ಥರ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಬೀಡ್ಸ್ನ ನೀವು ಕ್ರೋಷರ್ ಇಂದ ಕೂಡ ಹಾಕ್ಬೋದು, ಇಲ್ಲ ಕ್ರೋಷರ್ ಇಲ್ಲ ಕಡ್ಡೀಲಿ ಸೂಜಿಲಿ ಹಾಕ್ತೀನಿ ಅನ್ನೋರು ಕೂಡ ಸೂಜಿಲಿ ಕೂಡ ಹಾಕ್ಬೋದು. ನೋಡಿ ಈ ಥರ ಗಂಟು ಹಾಕಿ ತುಂಬ ಟೈಟಾಗಿ ಹಾಕಿದ್ದೀನಿ. ಹಾಕಿ ಮೇಲೆ ನಾನು ಮಾಮೂಲಿ ನಾಟ್ನ ನಾವು ಮಾಮೂಲಿ ಗಂಟು ಹಾಕ್ಕೊಳ್ತೀವಲ್ವ ಆ ಥರ ಕೆಳಗಡೆಯಿಂದ ಗಂಟು ಹಾಕ್ಕೋಬೇಕು. ಇದು ಈ ನೆಟ್ವರ್ಕಿಂದು ಇದು ಭಾಗ 1. ಇದ್ರದ್ದು ನಿಮಗಿನ್ನೂ ಭಾಗ 2 ಮತ್ತು ಭಾಗ 3 ಕೂಡ ಇದೆ. ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ತೋರಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ.